ಅಪ್ಪ ಗುರುವೆ, ಕ್ರೇಜಿ ಸ್ಟಾರ್, ನೀನೊಂಥರ ಪ್ರೇಮ ದೇವತೆ ಇದ್ದಂಗೆ. ಎಂತೆಂಥ ಟಾಪ್ ಹೀರೋಯಿನ್ಗಳೆಲ್ಲ ಬಂದು ಬೈಕ್ ಕಲ್ಸ್ಕೊಡು, ಕಾರ್ ಕಲ್ಸ್ಕೊಡು ಅಂತ ಮೇಲ್ಬಿದ್ದು ಕೇಳ್ಕೊಳ್ಳೋರು. ಆದರೆ ನಾನು ಟ್ಯಾಕ್ಸಿ ತಗೊಂಡಾಗಿಂದ ಒಂದು ಹೀರೋಯಿನ್ ಇರಲಿ, ಒಂದೇ ಒಂದು ಹೆಣ್ಸೊಳ್ಳೆನೂ ಬರಲಿಲ್ವಲ್ಲ ಗುರುವೆ. ಯಾವುದಪ್ಪ ಇದು ಹೆಣ್ಸೊಳ್ಳೆ? ಅನಾಫಿಲಿಸ್ ಇರ್ಬೋದಾ? ಅಯ್ಯೋ, ನೀನು ಅನಾಫಿಲಿಸ್ ಆದರೂ ಸರಿಯೇ, ನಿನ್ನ ಕೈಲಿ ಕಚ್ಚಿಸ್ಕೊಂಡು ನನಗೆ ಮಲೇರಿಯಾ ಬಂದರೂ ಸರಿಯೇ, ಸೊಳ್ಳೆ ಪರದೆ ಹಾಕ್ಬಿಟ್ಟು ಎಲ್ಲೂ ಹಾರೋಗ್ಬಾರ್ದು, ಹಂಗೆ ಹಾರ್ಟಲ್ಲಿ ಬಚ್ಚಿಟ್ಕೊಂಡ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಬಾಯಿ ಮುಚ್ಕೊಳ್ತೀರಾ? ಬಿಲ ಅಂತ ಬಾಲ ಅಲ್ಲಾಡ್ಸ್ಕೊಂಡು ಹೆಗ್ನೆಗಳು ಬಾಯಿ ಒಳಗೆ ಹೋಗ್ಬಿಟ್ಟಾವು. ಅಗ್ರಹಾರಕ್ಕೆ ಬರ್ತೀರಾ? ಅಯ್ಯೋ, ನೀವು ಹೂ ಅಂದ್ರೆ ಸ್ವರ್ಗಕ್ಕೆ ಬರ್ತೀನಿ. ಯಾಕೋ? ಹೂವಿನ ಜೊತೆ ನಾರು ಸ್ವರ್ಗ ಸೇರಿದಂಗೆ ನಿಮ್ಮಂತ ಅಪ್ಸರೆ ಜೊತೆ ನಾನು ಸ್ವರ್ಗ ನೋಡೋಣ ಅಂತ ಆಸೆ. ನಾನು ಅಷ್ಟೊಂದು ಚೆನ್ನಾಗಿದ್ದೀನ? ಅಯ್ಯೋ, ಚೆನ್ನಾಗಿರೋದ? ನಿಮ್ಮನ್ ಸೃಷ್ಟಿ ಮಾಡಿದ್ದ ಬ್ರಹ್ಮ ಮತ್ತೆ ಭೂಮಿಗೆ ಬಂದೇನಾರು ನೋಡಿದ್ರೆ ಡೆಫಿನೆಟ್ ಆಗ ಸರಸ್ವತಿ ಡೈವರ್ಸ್. ನೀವ್ ನನ್ನನ್ನು ತುಂಬಾ ಹೊಗಳ್ತಾ ಇದ್ದೀರಾ. ಅಯ್ಯೋ, ಬರೀ ಹೊಗಳದ? ನೀವು ಹೂ ಅಂದ್ರೆ ನಿಮಗೆ ಸಹಸ್ರ ನಾಮಾರ್ಚನೆ ಮಾಡ್ಬಿಡ್ತೀನಿ. ನೀವು ತುಂಬಾ ತಮಾಷೆಯಾಗಿ ಮಾತಾಡ್ತೀರಾ. ಅಂದಹಾಗೆ ನಿಮ್ ಹೆಸರು? ಮನ್ಮಥ. ನೋಡ್ದಲ್ಲೇ ಹೂಬಾಣ ಬಿಡೋ ಕಾಮದೇವನ ಹಾಗೆ. ಅಯ್ಯೋ, ನೀವು ನನ್ನ ಹೊಗಳ್ತಾ ಇದ್ರೆ ಸ್ವರ್ಗದಲ್ಲಿ ಜರ್ನಿ ಮಾಡ್ದಂಗಿರುತ್ತೆ. ಜರ್ನಿ ಮಾಡೋದು ಅಂದ್ರೆ ನನಗ್ ತುಂಬಾ ಇಷ್ಟ. ಕಾರಲ್ಲಿ ಲಾಂಗ್ ಡ್ರೈವ್ ಹೋಗ್ಬೇಕು ಅಂತ ಆಸೆ. ಆದ್ರೆ ಏನ್ ಮಾಡ್ಲಿ, ಡ್ರೈವಿಂಗೇ ಬರಲ್ವೇ? ನಂಗ್ ಬರುತ್ತಲ್ಲ, ವೈಡಿಯವರಿ. ಒಂದೇ ದಿವಸದಲ್ಲಿ ನಿಂಗೆ ಡ್ರೈವಿಂಗ್ ನ ಅರ್ಧ ಕೊಡಿಸ್ಬಿಡ್ತೀನಿ. ಪ್ರಾಮಿಸ್? ಪ್ರಾಮಿಸ್. ಹೋಗ್ ಕೂತ್ಕೋ. ಅಪ್ಪ ಗುರುವೇ, ಕ್ರೇಜಿ ಸ್ಟಾರ್, ನೀನು ಆ ದೇವ್ರಿಗಿಂತ ಸೂಪರ್ ಫಾಸ್ಟ್. ಬೇಡ್ಕೊಂಡಿದ ತಕ್ಷಣ ವರ ಕೊಟ್ಬಿಟ್ಟೆ. ಅದಕ್ಕೆ ನಿನ್ನ ಪ್ರೇಮ ದೇವತೆ ಅನ್ನೋದು. ನೀನು ಕೊಟ್ಟಿರೋ ಈ ಚಾನ್ಸ್ನ ನಾನು ಖಂಡಿತ ಮಿಸ್ ಮಾಡ್ಕೊಳ್ಳಲ್ಲ. ಇವತ್ತೇ ಇವಳಿಗೆ ಪ್ರೀತಿ ಪಾಠನ ಕಲಿಸ್ಬಿಡ್ತೀನಿ. ಮನ್ಮಥ. ಎಸ್ ಮಿಸಸ್ ಮನ್ಮಥ. ಇದು ಗೇರು, ಗೇರ್ ಕೈ ಹಾಕೋ. ಹಾಯ್. ನೀವು ಏನ್ ಮೆಮರಿ ಕಾರ್ಡ್ ವೀಕಾ? ನಿನ್ನೆ ತಾನೇ ಸೂಪರ್ ಮ್ಯಾನ್ ತರ ಫೈಟ್ ಮಾಡಿ ಈಗ ನೀವು ಅಂತ ರಾಗ ಎಳಿತಿದ್ದೀರಾ? ಯಾಕೆ ಇಷ್ಟು ಬೇಗ ಮರ್ತೋದ್ರಾ? ಬಸ್ಸಿಗೆ ವೇಟ್ ಮಾಡ್ತಿದ್ದೀರಾ? ಹೌದು. ಬನ್ನಿ, ಡ್ರಾಪ್ ಮಾಡ್ತೀನಿ. ಬಸ್ಸು ರಶ್ ಇರುತ್ತೆ, ಟ್ರಾವೆಲ್ ಮಾಡಕ್ ಕಷ್ಟ ಆಗುತ್ತೆ. ಸುಮ್ಮನೆ ಯಾಕೆ ರಿಸ್ಕ್ ತಗೋತೀರಾ? ಬನ್ನಿ, ನಿಮ್ಮನ್ನ ಸೇಫ್ ಆಗಿ ಡ್ರಾಪ್ ಮಾಡ್ತೀನಿ. ನೋಡಿ, ಲೈಫೇ ಒಂದು ಟ್ರಾವೆಲ್. ಆ ಟ್ರಾವೆಲಲ್ಲಿ ರಶ್ ಅನ್ನೋ ರಿಸ್ಕು ಬರುತ್ತೆ ಹೋಗುತ್ತೆ. ಅದನ್ನ ನಾವು ಫೇಸ್ ಮಾಡಿದಾಗಲೇ ಸಿಗೋದು ನಿಜವಾದ ಥ್ರಿಲ್. ಐ ವಾಂಟ್ ಥ್ರಿಲ್ಸ್ ಇನ್ ಮೈ ಲೈಫ್. ಆ ಥ್ರಿಲ್ ಇಲ್ದೇ ಇರೋ ಲೈಫು ನನ್ನ ಪ್ರಕಾರ ಲೈಫೇ ಅಲ್ಲ. ಯಾಕೆ ನಗ್ತಿದ್ಯಾ? ಅಲ್ಲ, ಹಲ್ವಾ ಇಡೋರ್ ಬಾಯಿಗೆ ಹಲ್ವಾ ಮಾಡಕ್ತಾನೆ ಅಂದರೆ ನಗದೆ ಇನ್ನೇನು ಮಾಡಲಿ? ಅಲ್ಲ ಸೋನು, ನಿನ್ನ ಲುಕ್ ನೋಡಿದ್ರೆ ಮೋಟ್ ಬಿಡಿಸಿದ ಪಡ್ಡೆ ಹುಡುಗರಿಂದ ಹಿಡಿದು ಬಿದಿರು ಮೋಟ್ರ್ ಹೊತ್ತೋ ಮುದುಕರವ್ರಿಗೂ ಕಿಕ್ ಕೊಡ್ದಂಗೆ ಆಡ್ತಾರೆ. ಅಂಥದ್ರಲ್ಲಿ ನೀನೇ ಡ್ರಾಪ್ ಕೊಡ್ತೀನಿ ಅಂದರು ಕೇರೇ ಮಾಡ್ದಂಗೆ ಹೋಗ್ತಾವನೆ. ಅವನು ಖಂಡಿತ ಕಡ್ಡಿ ಕಸ ಇಲ್ದಿರೋ 24 ಕ್ಯಾರೆಟ್ ಗೋಲ್ಡೇ ಅವನು. ನೋಡ್ತಾ ಇರು, ಆ ಗೋಲ್ಡ್ ಒಂದಲ್ಲ ಒಂದಿನ ಈ ಬಾಡಿ ಪಕ್ಕ ಕೂರುತ್ತೆ. ನೀನ್ ಆವಾಗ ನೋಡ್ತೀಯಾ? ಹಗಲು ಗನಸು. ನೋಡು, ಯಮಧರ್ಮ ಸಲೀಸಾಗಿ ಎದುರಾಗೋದೆ ರಸ್ತೆಯಲ್ಲಿ. ಸೊ ರಸ್ತೆ ದಾಟುವಾಗ ಹುಷಾರಾಗಿ ದಾಟಬೇಕು, ಎಸ್ಪೆಷಲಿ ನೀನು. ಓಕೆನಾ? ಕರ್ಣ, ಇನ್ನೊಂದು ಸ್ವಲ್ಪ ಹೊತ್ತಿದ್ದಿದ್ರೆ ಎಂತ ಅನಾಹುತ ಮಾಡ್ಕೊಂಡ್ಬಿಡ್ತಿದ್ದೆ ಪುಟ್ಟಿ. ಕರ್ಣ, ನೀನು ಉಪಕಾರ ಮಾಡಕ್ಕೆ ಅಂತಾನೆ ಹುಟ್ಟಿದ್ಯಾ ಅನ್ಸುತ್ತೆ. ಥ್ಯಾಂಕ್ ಯು ಮೈ ಫ್ರೆಂಡ್. ಬಾ ಪುಟ್ಟ, ನಿಧಾನ ಬಾ. ಬಾಯ್.
ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಆರ್ ಯು ಆಲ್ ರೈಟ್ ಸರ್? ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಓಕೆ ಸರ್, ನಾವು ಶೂಟ್ ಮಾಡಿದ ವಿಡಿಯೋ ನೋಡಿದ್ರಾ? ಹಾಂ, ನೋಡಿದೆ. ಹೇಗಿದೆ ಸರ್? ಚೆನ್ನಾಗಿಲ್ಲ. ಯಾಕೆ ಸರ್, ಏನು ಪ್ರಾಬ್ಲಮ್? ಅದನ್ನು ನೀನು ಶೂಟ್ ಮಾಡಿಸಿರೋದೇ ಮೊದಲನೇ ಪ್ರಾಬ್ಲಮ್ಮು. ಅದನ್ನು ಏನಾದರೂ ನೀನು ಟೆಲಿಕಾಸ್ಟ್ ಮಾಡಿಸಿದೆಯೋ ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಎಳೆದು ಎಲ್ರಿಗೂ ತಿಥಿ ಊಟ ಮಾಡಿಸ್ಬಿಡ್ತಾರೆ ಅಷ್ಟೇ. ಅವ್ರನ್ನ ಯಾರು ಅಂದ್ಕೊಂಡಿದ್ಯಾ? ಫ್ಯೂಚರ್ CM ಅಂತ ಬಿಂಬಿಸ್ಕೊಂಡಿರೋರು. ಅವರು ಹೆಣ್ಮಕ್ಳ ಜೊತೆ ಜಲಕ್ರೀಡೆ ಆಡೋದನ್ನು ಶೂಟ್ ಮಾಡ್ಕೊಂಡ್ಬಂದು ಟೆಲಿಕಾಸ್ಟ್ ಮಾಡಿಸು ಅಂತಿದೆಯಲ್ಲ, ಏನು ಹೇಳಿ ನಿಂಗೆ? ಸರ್, ಒಬ್ಬ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರೋ ಪರ್ಸನ್ ಕ್ಷೇತ್ರ ಡೆವಲಪ್ಮೆಂಟ್ ಬಗ್ಗೆ, ಕ್ಷೇತ್ರ ಜನಗಳ ಬಗ್ಗೆ ಯೋಚನೆ ಮಾಡ್ದೇನೆ ಹುಡುಗಿರ್ ನಿಂತ್ಕೊಂಡು ಜಲಕ್ರೀಡೆ ಆಡ್ತಿದಾನಲ್ಲ, ಅದು ತಪ್ಪಲ್ವಾ? ಅದು ಜನಗಳಿಗೆ ತೋರ್ಸೋದ್ರಲ್ಲಿ ಏನ್ ತಪ್ಪು? ತಪ್ಪು ಸರಿಗಳ ಬಗ್ಗೆ ಯೋಚನೆ ಮಾಡಕ್ ಮುಂಚೆ ಅದರಿಂದ ಆಗೋ ಅನಾಹುತಗಳ ಬಗ್ಗೆನೂ ಯೋಚನೆ ಮಾಡಬೇಕು. ಅದನ್ನ ಟೆಲಿಕಾಸ್ಟ್ ಮಾಡೋದ್ರಿಂದ ಅವ್ರಿಗಿರೋ ರೆಪ್ಯುಟೇಷನ್ ಹಾಳಾಗುತ್ತೆ, ಜನ ದಂಗೆ ಹೇಳ್ತಾರೆ, ಅವರು ಅಧಿಕಾರ ಕಳ್ಕೋತಾರೆ, ಅವ್ರ ಇಮೇಜ್ಗೆ ಧಕ್ಕೆ ತಂದ್ರೆ ಅಷ್ಟೇ ನಮ್ಮ ಮೇಲೆ ಪೆಟ್ಟು ಬಿದ್ದ ಹಾವಿನ ಥರ ಬುಸ್ಕೊಡ್ತಾರೆ. ಅಷ್ಟೇ ಆದರೂ ಪರವಾಗಿಲ್ಲ, ನಮ್ಮ ಮೇಲೆ ವಿಷ ಕಾರ್ತಾರೆ. ಆ ವಿಷ ತಿಂದು ಸಾಯೋ ಬದಲು ಆ ವಿಷನ ಪಕ್ಕಕ್ಕೆ ಜೀವನ ಮಾಡೋದು ಬುದ್ಧಿವಂತರ ಲಕ್ಷಣ. ನಿನಗೆ ವಯಸ್ಸಿದೆ, ಉತ್ಸಾಹ ಇದೆ, ಆ ಉತ್ಸಾಹನೇ ಹೀಗೆಲ್ಲ ಆಡಿಸ್ತಾ ಇದೆ ನಿನಗೆ. ಅನ್ಕೊಂಡಿದ್ದನ್ನೆಲ್ಲ ಮಾಡೋಕ್ಕಾಗೋದಿಲ್ಲ, ಅದೇ ಜೀವನ. ನಿನ್ನ ಒಳ್ಳೇದಕ್ಕೆ ನಾನು ಹೇಳ್ತಾ ಇರೋದು. ಭಯ ಭಯ ಅಂತ ಯಾಕೆ ಹಿಂಗ್ ಸಾಯ್ತಾರೋ? ಅವ್ನ್ ಸಾಯಿಸ್ಲಿಲ್ಲ ಅಂದ್ರೆ ನಾವೇನ್ ಸಾಯೋದೇ ಇಲ್ವಾ? ಇಲ್ಲ, ಅವ್ನ್ ಸಾಯಿಸ್ತಾನೆ ಅಂತ ಊಟ ತಿಂಡಿ ಬಿಟ್ಟು ಗಡಿ ಬಿಟ್ಟು ಹೋಗ್ತೀವಾ? ಇಲ್ವಲ್ಲ. ಅಂದ್ಮೇಲೆ ಯಾಕೆ ಈ ಭಯ ಗಿಯ ಎಲ್ಲ? ಹೇಡಿಗಳಾಗಿ ಯಾವತ್ತೋ ಸಾಯೋ ಬದಲು ಸತ್ಯ ಹೇಳಿ ವೀರನಾಗಿ ಇವತ್ತೇ ಸಾಯ್ಬೇಕು, ಅದು ಧೈರ್ಯ ಅಂದ್ರೆ. ಅದೇ ಇಲ್ಲ ಅಂದ್ಮೇಲೆ ಯಾಕೆ ಬೇಕು ಇವ್ರಿಗೆ ಚಾನಲ್ ಗಿನ್ನಲ್ ಎಲ್ಲ? ಛೇ! ಡಾರ್ಲಿಂಗ್, ನನ್ನ ಡ್ರಾಯಿಂಗ್ ಹೇಗಿದೆ? ಹೇ ಚಿನ್ನು, ಇವ್ರು ನಿನಗೆ ಹೆಂಗೊತ್ತು? ಗೊತ್ತು, ಆಪತ್ ಬಾಂಧವ ಅಂಕಲ್. ಯಾರಮ್ಮ ಅದು ಆಪತ್ ಬಾಂಧವ? ಯಾರೇ ಇದು? ನಾನು ಐಸ್ ಕ್ರೀಮ್ ತಗೊಂಡು ರಸ್ತೆಯಲ್ಲಿ ಬರ್ತಾ ಬಿದ್ಬಿಟ್ಟಾಗ ನನ್ನ ಕಾಪಾಡಿ ನನಗೆ ಪುನರ್ಜನ್ಮ ಕೊಟ್ಟೋರು ಇವರೇ. ಅದಕ್ಕೆ ನಾನು ಡ್ರಾಯಿಂಗ್ ಮಾಡಿಕೊಂಡಿದ್ದೀನಿ. ಅಕ್ಕ, ಅದೇ ನಾನೊಬ್ಬ ರಿಯಲ್ ಹೀರೋ ನೋಡ್ದೆ ಅಂತ ಹೇಳಿದ್ನಲ್ಲ, ಅವ್ರು ಬೇರೆ ಯಾರು ಅಲ್ಲ, ಇವರೇ ನನ್ನನ್ನು ಸೇವ್ ಮಾಡಿದ್ದು. ದೇವ್ರೆ, ಇವರಿಬ್ರು ನನ್ನ ಎರಡು ಕಣ್ಗಳಿದ್ದ ಹಾಗೆ. ಯಾವುದಕ್ಕೆ ನೋವಾದ್ರೂ ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ಇವ್ರನ್ನ ಕಾಪಾಡಿದ ಇವನು ಎಲ್ಲೇ ಇದ್ರು ಚೆನ್ನಾಗಿರ್ಲಿ, ಚೆನ್ನಾಗಿರ್ಲಿ.